ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವನು ಎಲ್ಲ ಮಿತಿಗಳನ್ನು ಮೀರ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ರಾಕ್ಷಸ ಆಗ್ತಿದ್ದಾನೆ. ಆಗ್ತಿದ್ದಾನೆ ಏನು? ಅವ್ರು ಆಲ್ರೆಡಿ ಆಗೋಗಿದ್ದಾರೆ. ಅವ್ರು ಅದೇ ತಾನೆ. ನಮಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಹೆಂಡತಿ ಆದವರು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳಿಸಿ ಹೇಳ್ಬೇಕಲ್ವ. ಆದರೆ ಅವನು ಏನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾರಷ್ಟೆ. ಇನ್ನು ಮಾಮ್ ಒಳ್ಳೇದನ್ನು ಹೇಳ್ತಾರೆ. ಅವನು ಎಲ್ಲದನ್ನು ಕೇಳಿ ಅವನು ಮಾಡೋದನ್ನೇ ಮಾಡ್ತಾನೆ. ಅವನಿಗೆ ಒಳ್ಳೇದು ಯಾವುದು ಕಾಣಿಸಲ್ಲ, ಒಳ್ಳೇದು ಯಾವುದು ಕೇಳಲ್ಲ. ಅವ್ನು ಮಾಡೋದೆಲ್ಲ ಇಂಥ ಕೆಲಸಗಳೇ, ಬರೀ ಕೆಟ್ಟ ಕೆಲಸಗಳು. ಅವನ ಆಲೋಚನೆಯೇ ಸರಿ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಒಂಥರ ಆದರೆ ಅವನು ಅವನ ವೈಫ್ ಬೇರೆ ಥರ. ಅವ್ರದ್ದೇ ಡಿಫ್ರೆಂಟ್ ವರ್ಲ್ಡ್. ಬರೀ ಸೆಲ್ಫಿಶ್ಗಳು ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅವ್ನು ಯಾಕೆ ಈ ಥರ ಆದ? ಅವ್ನು ನಮ್ಮ ಅಣ್ಣ ಆಗಿದ್ರು ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಇಲ್ಲ ಪಾರ್ಥ, ಅವ್ನು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಇದೆಲ್ಲ ತುಂಬ ತಪ್ಪು. ಗೌತಮಣ್ಣ ಏನೋ ಒಪ್ಕೊಂಡಿರ್ಬೋದು, ಸುಮ್ಮನೆ ಇರ್ಬೋದು. ಆದರೆ ನಾನಂತೂ ಖಂಡಿತ ಸುಮ್ಮನೆ ಇರಲ್ಲ. ಯಾಕೆ? ನಾನು ನೀನು ಅಪ್ಪಂಗೆ ಮಕ್ಕಳಲ್ವಾ? ನಮಗೆ ರೈಟ್ಸ್ ಅಲ್ವಾ? ನೋಡು, ನಿನಗೆ ಕಷ್ಟ ಆದರೆ ಹೇಳು, ನಾನು ಗಲಾಟೆ ಮಾಡ್ತೀನಿ. ನನಗೆ ಯಾವ ಮುಲಾಜು ಇಲ್ಲ. ಅವನ ಅಣ್ಣನೇ ಆಗಿರಲಿ, ಅಮ್ಮನೇ ಆಗಿರಲಿ, ಇನ್ಯಾರೇ ಆಗಿರಲಿ, ತಪ್ಪು ಮಾಡಿದ್ರೆ ತಪ್ಪು ಅಂತ ಮುಖಕ್ಕೆ ಹೊಡೆದಾಗ ಹೇಳಬೇಕು ಅಷ್ಟೇ. ಅವನು ಅದು ಹೇಗೆ ಅಪ್ಪನ ಸಮಾಧಿನ ದಕ್ಕಿಸ್ಕೊಂಡ್ಬಿಡ್ತಾನೋ ನಾನು ನೋಡೇ ಬಿಡ್ತೀನಿ. ಅದನ್ನ ವಾಪಸ್ ಗೌತಮಣ್ಣಂಗೆ ಕೊಡ್ಸೋವರೆಗೂ ನಾನು ಸುಮ್ಮನೆ ಇರಲ್ಲ. ಅದೇನಾಗುತ್ತೋ ಆಗಲಿ, ನಾನು ಈಗಲೇ ಹೋಗ್ತೀನಿ. ಬೇಡ ಮಹಿಮಾ, ಈ ಕಾರಣಕ್ಕೆ ಈ ಥರ ಜಗಳ ಆಗುತ್ತೆ ಅಂತಲೇ ನಿಮ್ಮಣ್ಣ ಯಾರಿಗೂ ಹೇಳ್ದೆ ಆ ಜಾಗನ ಅವನಿಗೆ ಬರ್ಕೊಟ್ಟಿರೋದು. ನಿಮ್ಮಣ್ಣ ಅವ್ರ ತಂದೆನ ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಆ ಸಮಾಧಿನ ಅವನಿಗೆ ಬರ್ಕೊಟ್ಟಿದ್ದಾರೆ ಅಂತಂದರೆ ಇದ್ರ ಹಿಂದೆ ಏನೋ ಒಂದು ಉದ್ದೇಶ ಇರಬೇಕಲ್ವಾ? ಈಗ ನೀವು ಹೋಗಿ ಅದಕ್ಕೆ ಜಗಳ ಮಾಡಿದ್ರೆ ಅವ್ರ ಉದ್ದೇಶ ಹಾಳಾಗೋಗಲ್ವಾ? ಅವ್ರು ಮಾಡಿರೋದಕ್ಕೆ ಏನು ಸಾರ್ಥಕತೆ ಇರುತ್ತೆ ಹೇಳಿ? ನೀವುಗಳು ನೆಮ್ಮದಿಯಾಗಿರ್ಲಿ ಅಂತ ಅವ್ರು ಸಂಪಾದನೆ ಮಾಡಿದ್ದನ್ನೆಲ್ಲ ನಿಮ್ಗಳಿಗೆ ಬಿಟ್ಟು ಹೋಗಿದ್ದು. ಒಡ ಹುಟ್ಟಿದವರು ಕಿತ್ತಾಡಬಾರ್ದು ಅನ್ನೋದೇ ತಾನೇ ಅವ್ರ ಉದ್ದೇಶ. ಅದನ್ನ ಅರ್ಥ ಮಾಡ್ಕೊ. ಅವ್ರ ನಿರ್ಧಾರಕ್ಕೆ ಬೆಲೆ ಕೊಡು. ಅವ್ರ ಇಷ್ಟದ ವಿರುದ್ಧವಾಗಿ ಏನು ಮಾಡಕ್ ಹೋಗ್ಬೇಡ. ಪಾಪ ಬ್ರೋ, ಈಗಿನ ಮನಸ್ಥಿತಿ ಅವ್ನು ಹೇಗಿದೆಯೋ ಏನು, ಅದೆಷ್ಟು ನೊಂದ್ಕೊಂಡಿದ್ದಾನೋ ಏನು. ನಮಗೂ ಅಣ್ಣಂಗೂ ಸಂಬಂಧ ಇದ್ದಿದ್ದು ಆ ಸಮಾಧಿಯಿಂದ ಮಾತ್ರ. ಐ ಮೀನ್ ಅಪ್ಪ ಅನ್ನೋ ಕಾಮನ್ ಫ್ಯಾಕ್ಟರ್ ಇಂದ. ಈಗ ಆ ಸಮಾಧಿನೂ ಕಿತ್ಕೊಂಡು ನಮ್ಮನ್ನೆಲ್ಲ ದೂರ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾತ್ತೆ. ಈಗಲೂ ನಾನೇನು ಮಾತಾಡಿಲ್ಲ ಅಂದ್ರೆ ಅವನು ಆಡಿದ್ದೆ ಆಟ ಅಂತ ಆಗೋಗ್ಬಿಡಲ್ವಾತೆ. ಇದಕ್ಕೆ ನಾನು ಉತ್ತರ ಕೊಡಲೇಬೇಕು. ಮಹಿಮಾ, ಅರ್ಥ ಮಾಡ್ಕೊ. ಆವೇಶ ಒಳ್ಳೇದಲ್ಲ. ಆವೇಶಕ್ಕೆ ಬಿದ್ದು ಏನೋ ಮಾಡೋದು ದೊಡ್ಡ ವಿಷಯ ಅಲ್ಲ. ಆಮೇಲೆ ಅದ್ರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡ್ಬೇಕಲ್ವಾ? ನಿಮ್ದು ಬಿಸಿ ರಕ್ತ, ಅದಕ್ಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀರ. ನಮ್ಗಾಗ್ತಾ ಇರೋದ್ರಿಂದ 10ರಷ್ಟು ನೋವು ಅಳಿಯಂದ್ರಿಗಾಗ್ತಾ ಇರುತ್ತೆ. ಆದ್ರೆ ಯಾವುದೋ ಒಂದು ಒಳ್ಳೆ ಉದ್ದೇಶಕ್ಕೆ ಇದನ್ನೆಲ್ಲ ತಡ್ಕೊಂಡು ಸುಮ್ಮನೆ ಇದ್ದಾರೆ. ಅವ್ರು ಈಗಲೂ ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಆ ಸಂಬಂಧನ ಮುಖ ನೋಡ್ಕೊಂಡೇ ಸುಮ್ಮನೆ ಇರೋದು. ನಿಮಗಂತ ಒಂದು ಅಣ್ಣ ಸಿಕ್ಕಿರೋದು ನಿಮ್ಮ ಪುಣ್ಯ. ಅವರು ನಿಮಗೊಂದು ಎಕ್ಸಾಂಪಲ್ ಆಗಬೇಕೇ ಹೊರತು ಬೇರೆ ಯಾವುದು ಇಂಪಾರ್ಟೆಂಟ್ ಆಗಬಾರ್ದು. ನಿಮಗೆ ಅವ್ರ ಬಗ್ಗೆ ಇರೋ ಪ್ರೀತಿ ಗೌರವ ನಿಜ ಆದರೆ ಅವ್ರ ನಿರ್ಧಾರನ ಪ್ಲೀಸ್ ಗೌರವಿಸಿ. ಪಾಪ ಗೌತಮಣ್ಣ ಎಷ್ಟು ಒಳ್ಳೆಯವನು. ಆದ್ರೂ ಅವನಿಗೆ ಯಾಕತ್ತೆ ಯಾವಾಗ್ಲೂ ಹೀಗಾಗತ್ತೆ? ಸಮಾಧಾನ ಮಾಡ್ಕೊ ಕಂದ, ಬೇಜಾರು ಮಾಡ್ಕೋಬೇಡ. ಸಮಾಧಿ ಯಾರ ಹೆಸರಲ್ಲಿದ್ರೇನಂತೆ, ಅವ್ರು ನಿಮ್ಗೆಲ್ಲರಿಗೂ ತಂದೆನೇ ಅಲ್ವಾ? ಪ್ಲೀಸ್ ನೀವಿಬ್ರು ಸಮಾಧಾನವಾಗಿರಿ. ಏನ್ರಿ ಯಾಕೆ ನೋಡ್ತಾ ಇದ್ದೀರಾ? ಏನಿಲ್ಲ. ಏನಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀರಾ?
ಏನೋ ನಿಮ್ಮ ಮನಸ್ಸಿನಲ್ಲಿ ಕೊರಿತಾ ಇದೆ, ಏನು ಅಂತ ಹೇಳಿ. ಗೌತಮ್ ಅವರೇ, ಏನೂ ಆಗೇ ಇಲ್ಲ, ನಿಮ್ಗೇನು ನೆನಪಿಲ್ಲ, ಕ್ಯಾಶುಯಲ್ ಆಗಿ ಕೆಲಸ ಮಾಡ್ತಿದ್ದೀರಲ್ಲ ನೀವು. ಐರನಿ ಆಫ್ ಲೈಫ್ ಇದೆ ಭೂಮಿಕಾ. ಖುಷಿ ಅನ್ನೋದು ಕಡಲೆಪುರಿ ಹಂಚಬೇಕು. ಈ ದುಃಖ ಅನ್ನೋದು ಈ ಗಂಟ್ಲೊಳಗೆ ಇಳಿಯಕ್ಕಾಗ್ದಿರೋ ಈ ಬಿಸಿ ಕಡುಬಿರುತ್ತಲ್ಲ, ಹಾಗೆ ದುಃಖನ ನುಂಗ್ಕೊಂಡು ಸಂತೋಷನ ಹಂಚ್ಬೇಕು. ಇದು ನೀವೇ ಹೇಳ್ತಾ ಇದ್ರೆ ಮರ್ತ್ಬಿಟ್ರಾ? ನನಗೆ ನೆನಪಿದೆ, ಅದು ಯಾಕ್ರಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೊತಾ ಇದ್ದೀರಾ? ನನಗೇನು ತೀರಬಾರ್ದಂತ ದುಃಖ ಏನಿಲ್ಲ, ಒಂದು ಸ್ವಲ್ಪ ಬೇಜಾರಿದೆ ಅಷ್ಟೇ. ಎಷ್ಟೇ ಆದ್ರೂ ನಾನು ಮನುಷ್ಯ ಅಲ್ವಾ, ಸೊ ಹಾಗಾಗಿ ಸಹಜ. ನನ್ನ ಹೆಸರು ಗೌತಮ್ ಇರ್ಬೋದು, ಹಾಗಂತ ನಾನೇನು ಬುದ್ಧ ಅಲ್ಲ. ನಾನಿನ್ನೂ ಅರ್ಧಂಬರ್ಧ ಕಾಯಿರಿ, ಇನ್ನೂ ಹಣ್ಣಾಗಬೇಕು. ಅತಿಯಾದ ದುಃಖ ಇಟ್ಕೊಂಡಿರೋರೆ ವೇದಾಂತಿಯಾಗಿ ಮಾತಾಡೋದು. ಅತಿಯಾಗಿ ಪಾಪ ಮಾಡಿರೋರ ದೇವ್ರ ಹುಂಡಿಗೆ ಜಾಸ್ತಿ ಕಾಣಿಕೆ ಹಾಕೋದು. ನೋಡಿ, ನೀವು ಸುಮ್ಮನೆ ಏನೇನೋ ಹೇಳ್ಬಿಟ್ಟು ಮಾರ್ಸಕ್ ನೋಡ್ಬೇಡಿ. ಇಲ್ಲ ರೀ, ಸುಮ್ಮನೆ ನಿಮ್ಮ ಮಾತಿಗೆ ಮಾತು ಸೇರಿಸ್ದೆ ಅಷ್ಟೇ. ಮಾಡ್ತಾ ಇರೋದು ಪಾಪ, ಬೇಡ್ತಾ ಇರೋದು ಪುಣ್ಯ, ಹಾಕ್ತಾ ಇರೋದು ಬಿಡಿಗಾಸು, ಕೇಳ್ತಾ ಇರೋದು ಬರೀ ನೋಟು, ಅರ್ಥ ಆಗದಿರೋ ಪ್ರಾರ್ಥನೆ, ನೆಮ್ಮದಿ ಇಲ್ದಿರೋ ಜೀವನ, ಎಲ್ಲ ದೇವ್ರು ಆಡಿಸ್ತಾ ಇರೋ ಆಟ ರೀ. ಜೀವನ ಬರೀ 3 ದಿವಸ ಅಷ್ಟೇ, ನಿನ್ನೆ, ಇವತ್ತು, ನಾಳೆ. ನಿನ್ನೆ ಇತಿಹಾಸದ ಪುಟ ಸೇರಿದೆ, ನಾಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಚಿದಂಬರ ರಹಸ್ಯ. ಸೊ ಇವತ್ತು ಸಿಕ್ಕಿರೋದು ಗಿಫ್ಟ್, ಪ್ರೆಸೆಂಟ್. ಅದನ್ನು ಹೇಗೆ ಬದುಕಬೇಕು, ಬೆಳೆಸ್ಬೇಕು, ಅಷ್ಟೇ ಅಲ್ವೇನ್ರಿ ಜೀವನ? ನೋಡಿ, ಫಿಲಾಸಫಿ ನಾನ್ ಸ್ಟಾಪ್ ಆಗಿ ಸುರಿತಿದೆ. ಫುಲ್ ವೇದಾಂತಿ ಆಗ್ಬಿಟ್ಟಿದ್ದೀರಾ ನೀವು. ನಾನು ವೇದಾಂತಿ ಆಗಿಲ್ಲ ರೀ. ಹೀಗೆ ಯಾವುದೋ ಒಂದು ವಿಡಿಯೋ ನೋಡುವಾಗ ಈ ಥರದೊಂದು ತುಣು ಕಾಣಿಸ್ತು, ನಿಮಗೆ ಕೇಳಿಸ್ದೆ ಅಷ್ಟೇನೆ. ಎಲ್ಲ ಕ್ರೆಡಿಟ್ ಅವ್ರಿಗೆ ಸೇರ್ಬೇಕಾಗಿರೋದು, ನನಗಲ್ಲ. ಚೆನ್ನಾಗಿದೆ, ಈ ಸಿಚುವೇಶನ್ಗೆ ಆಪ್ಟ್ ಆಗಿದೆ ಅಲ್ವಾ? ನೀವು ಅಷ್ಟೇ. ಈ ಸಮಾಧಿನ ಬಿಡಿ, ಮಲ್ಲಿ ಭವ್ಯ ಬುನಾದಿ ಬಗ್ಗೆ ಯೋಚನೆ ಮಾಡಿ. ವಾವ್, ಭವ್ಯ ಬುನಾದಿ. ಇಂಥ ಮಾತುಗಳು ಇತ್ತೀಚೆಗೆ ಕೇಳೋಕ್ಕೆ ಸಿಗಲ್ಲ. ಆದರೂ ಸ್ವಲ್ಪ ಹೆವಿ ಆಗಿಲ್ಲ? ನೀವೇನ್ರಿ ಕನ್ನಡ ಮಿಸ್ಟ್ರ್ ಮಗಳಾಗಿ ಹೀಗೆಲ್ಲ ಮಾತಾಡ್ತಾ ಇದ್ರಾ? ಅಲ್ಲ, ಎಷ್ಟು ಒಳ್ಳೆ ಕನ್ನಡ ಮಾತಾಡಿದ್ದೀನಿ, ಏನೋ ಪ್ರೋತ್ಸಾಹಧನ ಇಲ್ವೋ? ಅಯ್ಯೋ, ಅವರೆಕಾಯಿ ಖಾಲಿ ಆಗೋಯ್ತು, ಇಲ್ಲಾಂದ್ರೆ ಅವರೆಕಾಳು ಉಪ್ಪಿಟ್ಟು ಮಾಡ್ಕೊಳ್ತೀನಿ. ಪರವಾಗಿಲ್ಲ, ವೆಜಿಟೇಬಲ್ ಉಪ್ಪಿಟ್ಟು ಮಾಡ್ಕೊಬರ್ತೀನಿ. ಮಾಡಿ ಮಾಡಿ. ಎಷ್ಟು ಮೋಸ ಮಾಡ್ತಾ ಇದ್ದೀನಿ. ಮುಂಚೆ ಹಿಂಗಿರಲಿಲ್ಲ ನಾನು, ಯಾವತ್ತೂ ಯಾರಿಗೂ ಮೋಸ ಮಾಡಿದವನಲ್ಲ ನಾನು. ಆದರೆ ಈಗ ಬಾಸ್ ಮಾತು ಕಟ್ಟಿಬಿದ್ದು ಪಾಪ ಮಲ್ಲಿಯವ್ರಿಗೆ ಮೋಸ ಮಾಡೋ ಥರ ಆಗಿದೆ. ಮೋಸ ಮಾಡೋದು ತುಂಬ ಸುಲಭ, ಆದರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ಎಲ್ರ ಕೈಲೂ ಆಗಲ್ಲ ಅದು. ನನ್ನ ಕೈಲಂತೂ ಮೊದಲೇ ಆಗಲ್ಲ. ಏನು ಮಾಡಲಿ ನಾನು? ಏನೇನೋ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ನೋಡಿದ್ರೆ ಏನೇನೋ ಮಾಡ್ತಾಯಿದ್ದೀನಿ. ಇಲ್ಲ, ನಾನು ಬಯಸಿದ ಬದುಕಿದಲ್ಲ.